ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳ ಒಂದು ಫಲಿತಾಂಶದಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ವಿದ್ಯಾರ್ಥಿಗಳು ಸುಮಾರು 7 ಲಕ್ಷಕ್ಕೂ ಅಧಿಕ ಪರೀಕ್ಷೆಯನ್ನು ಬರೆದಿರುವಂಥ ಪರೀಕ್ಷಾ ಒಂದು ವಿದ್ಯಾರ್ಥಿಗಳು ಇರೋದ್ರಿಂದ ಇವರಿಗೆ ಅವರ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂದರೆ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಪ್ರಕಟ ಆಗದಿರೋದ್ರಿಂದ ಯಾವ ಡೇಟ್ಗೆ ರಿಸಲ್ಟ್ ಅಂದ್ಬಿಟ್ಟು ಎಲ್ಲ ಕಡೆನೂ ಕೂಡ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಿರ್ತಾರೆ. ನಾವು ಕೂಡ ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಅಧಿಕ ವಿದ್ಯಾರ್ಥಿಗಳು ಇರೋದ್ರಿಂದ ಅಂದ್ರೆ 7 ಲಕ್ಷ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ತಲುಪ್ತಾರ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಸಾಕಷ್ಟು ರೀತಿಯಂತ ಒಂದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಮಾಹಿತಿನ ನೋಡಿ ನಮಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀರಾ. ಇದುವರೆಗೂ ಕೂಡ ಒಂದು ಪ್ರಶ್ನೆಗಳು ಇನ್ಸ್ಟಾಮಲ್ಲಿ ಕೂಡ ಆಗಿರ್ಬೋದು, ಕಮೆಂಟ್ ಅಲ್ಲಿ ಆಗಿರ್ಬೋದು ಬರ್ತಾನೆ ಇರುವಂತದ್ದಾಗಿರುತ್ತೆ. ಅಂದ್ರೆ ರಿಸಲ್ಟ್ ಯಾವಾಗ ಏಪ್ರಿಲ್ 10 ಅಂತ ರಿಸಲ್ಟ್ ಡೇಟ್ ಬರ್ತಿದೆ. ನಮಗೆ ಏಪ್ರಿಲ್ 5 ಅಂತ ಬಂತು, ಏಪ್ರಿಲ್ 7 ಅಂತ ಬಂತು, 15 ಅಂತ ಬಂತು, ಏಪ್ರಿಲ್ 11 ಅಂತ ಬರ್ತಿದೆ. ಯಾವ ದಿನದಂದು ರಿಸಲ್ಟ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು, ಯಾವ ದಿನಾಂಕ ಫಿಕ್ಸ್ ಆಗಿದೆ, ಯಾವ ಡೇಟ್ ಫಿಕ್ಸ್ ಆಗಿದೆ, ಯಾಕೆ ಈ ಕುರಿತು ಅಧಿಕೃತ ಮಾಹಿತಿಗಳು ಇನ್ನೂ ಬಂದಿಲ್ಲ, ಏನಾಗಿದೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಯಾವ ಡೇಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಪರೀಕ್ಷಾ ಫಲಿತಾಂಶಕ್ಕೆ, ಹಲವಾರು ರೀತಿಯಂತಹ ಗೊಂದಲದಲ್ಲಿ ಟೆನ್ಷನ್ ಕೂಡ ಆಗಿದೆ ಅಂತ ವಿದ್ಯಾರ್ಥಿಗಳ ಒಂದು ಒಂದು ಹಳನ್ನ ವಿದ್ಯಾರ್ಥಿಗಳು ತೋರಿಸ್ತಾ ಇರೋದಾಗಿರುತ್ತೆ. ಮತ್ತೆ ಅವರ ಒಂದು ರಿಸಲ್ಟ್ ಯಾವಾಗ ಏನೈತೆ ಅಂತ ಕೇಳ್ಬಿಟ್ಟು ಹಳ ಸಿಂಬಲ್ಗಳನ್ನ ಹಾಕಿರೋದಾಗಿರ್ಬೋದು. ಇತರ ವಿದ್ಯಾರ್ಥಿಗಳು ಕೂಡ ಒಂದು ಪ್ರಶ್ನೆಗಳನ್ನ ವ್ಯಕ್ತಪಡಿಸ್ತಾ ಇರೋದಾಗಿರುತ್ತೆ. ನಾವು ಕೂಡ ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ. ಆದರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆ ಒಂದು ಮಾಹಿತಿಗಳು ತಲುಪದೇ ಇರೋದ್ರಿಂದ ಅಧಿಕೃತವಾಗಿ ಅಂದರೆ ನಾವು ವಿಡಿಯೋ ಮಾಡಿ ಮಾಹಿತಿ ಕೊಡ್ತಾ ಇರೋ ಕೂಡ ಅದಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ತಲುಪ್ತಿಲ್ಲ. ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರೋದ್ರಿಂದ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಒಂದೊಂದು ಪ್ರಶ್ನೆಗಳು ಬರ್ತಿರ್ತವೆ. ಹೊಸದಾಗಿ ವಿದ್ಯಾರ್ಥಿಗಳು ಮಾತ್ರ ಕೆಲ ವಿದ್ಯಾರ್ಥಿಗಳು ಮಾತ್ರ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಆದಷ್ಟು ಈ ವಿಡಿಯೋ ನೋಡಿ ಮಾಹಿತಿ ತಿಳಿದುಕೊಂಡ ನಂತರದಲ್ಲಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅವ್ರಿಗೂ ಕೂಡ ಹೊಂದಿರುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 30ನೇ ತಾರೀಕಿನ ತನಕ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕಿನ ತನಕ ನಡೆದಿರೋದಾಗಿರುತ್ತೆ. ಮಾರ್ಚ್ 20ನೇ ತಾರೀಕು ತನಕ ಪರೀಕ್ಷೆ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಮಾರ್ಚ್ 21ನೇ ತಾರೀಕಿನಿಂದನೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದ ಮಾರನೇ ದಿನದಿಂದನೇ ಮೌಲ್ಯಮಾಪನ ಕಾರ್ಯವನ್ನು ಶುರು ಕೂಡ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನ ಅನೌನ್ಸ್ ಮಾಡಬೇಕಾದ್ರೆ ಸಾಕಷ್ಟು ರೀತಿಯಂತ ಸಮಯ ಕೂಡ ಮೊದಲು ಕಳೆದ ವರ್ಷಗಳಲ್ಲಿ ಎಲ್ಲ ತಗೋತಾ ಇದ್ರು. ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಅಂದ್ರೆ ಲಾಸ್ಟ್ ಒಂದು 5 ವರ್ಷಗಳ ಹಿಂದೆ ಅಥವಾ ಒಂದು 2-3 ವರ್ಷದ ಹಿಂದಿನ ಸಂದರ್ಭದಲ್ಲಂತೂ ಬಹುತೇಕವಾಗಿ ರಿಸಲ್ಟ್ಗೆ 1 ರಿಂದ 1.5 ತಿಂಗಳ ವಿದ್ಯಾರ್ಥಿಗಳು ಕಾಯಬೇಕಿರ್ತಿತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದ್ರೆ ಈಗ ವ್ಯಾಲ್ಯೂಯೇಷನ್ ಆಗಿ 10 ದಿವಸ ಅಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಶುರುವಾಗಿ 10 ದಿನಕ್ಕೆ ರಿಸಲ್ಟ್ ಬಗ್ಗೆ ಸುದ್ದಿಗಳು ವೈರಲ್ ಆಗ್ತಿದೆ. ಅಂದ್ರೆ ವ್ಯಾಲ್ಯೂಯೇಷನ್ ಅಷ್ಟು ಫಾಸ್ಟ್ ಆಗಿ ನಡೀತಿದೆ ಅಂತ ಹೇಳ್ಬೋದಾಗಿರುತ್ತೆ. 76 ಮೌಲ್ಯಮಾಪನ ಕೇಂದ್ರಗಳಲ್ಲಿ 25,000ಕ್ಕೂ ಅಧಿಕ ಶಿಕ್ಷಕರಿಂದ ಉಪನ್ಯಾಸಕರಿಂದ ಮೌಲ್ಯಮಾಪನಕಾರಿ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಶುರುವಾಗಿತ್ತು ಅಂತ ಹೇಳ್ಬೋದಾಗಿರುತ್ತೆ. ಏಪ್ರಿಲ್ 3ನೇ ತಾರೀಕು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಅಂತೂ ಆಗಿದ್ದಾವೆ ವಿದ್ಯಾರ್ಥಿಗಳಿಗೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾರೆ. ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ವಿಡಿಯೋ ಇಷ್ಟ ಆಗ್ತಾರೆ, ನಾವು ವಿವರಿಸ್ತಕ್ಕಂಥ ಒಂದು ರೀತಿ ನಿಮಗೆ ಇಷ್ಟ ಆಗ್ತಾರೆ, ಒಂದು ಲೈಕ್ ಕೂಡ ಮಾಡೋದ್ರ ಮುಖಾಂತರದಲ್ಲ ವಿದ್ಯಾರ್ಥಿಗಳು ಅದನ್ನ ಒಂದು ಸೂಚಿಸಬಹುದಾಗಿರುತ್ತೆ. ಸೆಕೆಂಡ್ PUC ಅಪ್ಡೇಟ್ಸ್ ಅಥವಾ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಶೇರ್ ಮಾಡಿ. ಹಾಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ಬಿಡೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಒಂದು ಅಪ್ಡೇಟ್ಸ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತಾಗಿದ್ರೆ ವ್ಯಾಲ್ಯೂಯೇಷನ್ ಅಂತೂ 3ನೇ ತಾರೀಕಿಗೆ ಕಂಪ್ಲೀಟ್ ಆಗಿದೆ ವಿದ್ಯಾರ್ಥಿಗಳಿಗೆ. 3ನೇ ತಾರೀಕು ಕಂಪ್ಲೀಟ್ ಆಗಿರೋದ್ರಿಂದ ರಿಸಲ್ಟ್ ಯಾವಾಗ ಬರುತ್ತೆ ವಿದ್ಯಾರ್ಥಿಗಳ ಒಂದು ಸುದ್ದಿ ಕೂಡ ಹೊರಡಾಯಿತು. ಏಪ್ರಿಲ್ 5ನೇ ತಾರೀಕಿನಂದು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತ ಒಂದು ಸುದ್ದಿಗಳು ಕೂಡ ಸಾಕಷ್ಟು ವೈರಲ್ ಆಗ್ಬಿಡ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಎಲ್ಲ ಕಡೆನೂ ಕೂಡ ಏಪ್ರಿಲ್ 5ನೇ ತಾರೀಕಿಗೆ ರಿಸಲ್ಟ್ ಅಂತ ವಿದ್ಯಾರ್ಥಿಗಳು ಕೂಡ ನಂಬಿಟ್ರು. ಒಂದು ಎಲ್ಲ ಕಡೆನೂ ಕೂಡ ಒಂದು ಮಾಹಿತಿಗಳು ಕೂಡ ಬಂದ್ಬಿಡ್ತು. ನಾವು ಕೂಡ ಕ್ಲಾರಿಟಿ ಕೊಡ್ತಾನೆ ಇದೀವಿ ವಿದ್ಯಾರ್ಥಿಗಳಿಗೆ, ಆದ್ರೂ ಕೂಡ ವಿದ್ಯಾರ್ಥಿಗಳು ನಂಬಿರ್ಲಿಲ್ಲ ಅದನ್ನ. ನಾವು ಕೂಡ ಅಧಿಕೃತ ಪ್ರಕಟಣೆ ಬಂದಿಲ್ಲ 5ನೇ ತಾರೀಕು ಬಗ್ಗೆ ಹಾಗೆ ನಂಬೇಡಿ ಅಂತೆಲ್ಲ ಕೂಡ ಹೇಳ್ತಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳ ವಿಡಿಯೋ ತಲುಪಿರಲಿಲ್ಲ. ಅಂದ್ರೆ ತಲುಪಿರುವಂಥ ವಿದ್ಯಾರ್ಥಿಗಳು ಆರಾಮಾಗಿದ್ರು, ಯಾವುದೇ ರೀತಿಯ ಏಪ್ರಿಲ್ 5ಕ್ಕೆ ರಿಸಲ್ಟ್ ಬರಲ್ಲ ಅಂತ. ಬಹುತೇಕ ವಿದ್ಯಾರ್ಥಿಗಳು ಅದನ್ನೇ ರಿಯಲ್ ಅಂತೆಲ್ಲ ಅನ್ಕೊಂಡು ಅದನ್ನೇ ನಂಬ್ಕೊಂಡು ಕೂಡ ಇದ್ರು. ಅಂದ್ರೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಏಪ್ರಿಲ್ 5 ಅಂತೂ ರಿಸಲ್ಟ್ ಅಂತೂ ಬರಲಿಲ್ಲ. ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ ನಿಮಗೆ ಏಪ್ರಿಲ್ 5ಕ್ಕೆ ಯಾವುದೇ ರೀತಿ ರಿಸಲ್ಟ್ ಬರ್ತಾ ಇಲ್ಲ ಅಂತ. ಹಾಗೆ ರಿಸಲ್ಟ್ ಯಾವಾಗ? ಸೊ ಇದು ಪ್ರಶ್ನೆ ಏನಿದಾವಲ್ಲ ಇದ್ರ ಬಗ್ಗೆ ತಿಳಿಸುವಂತಾರೆ. ಏಪ್ರಿಲ್ 3ಕ್ಕೆ ವ್ಯಾಲ್ಯೂಯೇಷನ್ ಅಂತೂ ಕಂಪ್ಲೀಟ್ ಆಗಿದ್ದಾವೆ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ವಿದ್ಯಾರ್ಥಿಗಳು ಪಡೆದಿರುವಂತಹ ಮಾರ್ಕ್ಸ್ಗಳನ್ನ, ಅವರ ಒಂದು ನೋಂದಣಿ ಸಂಖ್ಯೆಗಳನ್ನ, ಅವರ ಒಂದು ಹೆಸರುಗಳನ್ನ, ಅವರ ಒಂದು ಪಾಸ್ ಫೇಲ್ ಇನ್ನೊಂದು ಮತ್ತೊಂದು ಗ್ರೇಡಿಂಗ್ಸ್ ಎಲ್ಲ ಸಿಸ್ಟಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಕೆಲಸ ಇರುತ್ತೆ, ಕಂಪ್ಯೂಟರ್ ರೆಕಾರ್ಡ್ ಮಾಡೋದು. ಅದು ಆದ ನಂತರದ ದಿನದಲ್ಲೇ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಇಲಾಖೆಯವರು ಪ್ರಕಟ ಮಾಡಬೇಕಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಆಯ್ತು ಅಂದ ತಕ್ಷಣ ಏನು ರಿಸಲ್ಟ್ ಅಂತೂ ಬರೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ವೆಬ್ಸೈಟ್ ಅಲ್ಲೇ ರಿಸಲ್ಟ್ ಅನ್ನು ನೋಡೋದ್ರಿಂದ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದ ದಿನದಲ್ಲಿ ಕೆಲ ದಿನ 8 ರಿಂದ 10 ದಿನ ಸಮಯ ಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ. ಸೊ ಅವ್ರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಏಪ್ರಿಲ್ ತಿಂಗಳ 3ನೇ ತಾರೀಕು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದ್ದು 8 ರಿಂದ 10 ದಿನ ಅಂದ್ರೆ ವಿದ್ಯಾರ್ಥಿಗಳಿಗೆ ಸುಮಾರು ಸಮಯ ಅಂತೂ ಬೇಕಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳ 10ನೇ ತಾರೀಕು ತನಕಂತೂ ಸಮಯ ಅಂತೂ ರಿಸಲ್ಟ್ ಅಂತೂ ನಿರೀಕ್ಷೆ ಕಷ್ಟ ಅಂತ ಹೇಳ್ಬೋದಾಗಿರುತ್ತೆ. ಅವರೇ ಹೇಳಿರೋ ಪ್ರಕಾರ 8 ರಿಂದ 10 ದಿನ ಸಮಯ ಬೇಕಿರುತ್ತೆ ವ್ಯಾಲ್ಯೂಯೇಷನ್ ಆದಂಥ ಉತ್ತರ ಪತ್ರಿಕೆಗಳ ಮಾರ್ಕ್ಸ್ಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಲಿಕ್ಕೆ.
ಸೊ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಫಸ್ಟ್ ವೀಕ್ ಅಂತೂ ರಿಸಲ್ಟನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾದ್ರೆ ಏಪ್ರಿಲ್ ಸೆಕೆಂಡ್ ವೀಕ್ನಲ್ಲಿ ನಿರೀಕ್ಷೆ ಮಾಡ್ಬೋದಾ? ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧಿಕಾರಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟನ್ನು ನಿರೀಕ್ಷೆ ಮಾಡಬಹುದು ಅಂತ ಅವ್ರ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್ಗಳ ಕೂಡ ನಡೆಯೋದ್ರಿಂದ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ರಿಸಲ್ಟನ್ನು ಕೊಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಏಪ್ರಿಲ್ 10, 11, 15 ಅಂತ ದಿನಾಂಕಗಳೇನು ಬರ್ತಿದಾವಲ್ಲ ವಿದ್ಯಾರ್ಥಿಗಳಿಗೆ, ಯಾವ ದಿನ ರಿಸಲ್ಟನ್ನು ನಿರೀಕ್ಷೆ ಮಾಡಬಹುದು ಅಂದರೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಕ್ಲಾರಿಟಿಯಾಗಿ ಆನ್ಸರ್ನ ಕೊಡೋದಾದ್ರೆ ಏಪ್ರಿಲ್ 10ನೇ ತಾರೀಕಿನಂದು ಒಂದು ಮಹಾವೀರ ಜಯಂತಿ ಇರುವಂಥ ಕಾರಣಕ್ಕೆ ಏಪ್ರಿಲ್ 10ನೇ ತಾರೀಕಿನಂದು ರಿಸಲ್ಟ್ ಬರುವ ಸಾಧ್ಯತೆ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಪ್ರೆಸ್ ಮೀಟಿಂಗ್ ಮತ್ತೊಂದೆಲ್ಲ ಮಾಡಿ ರಿಸಲ್ಟನ್ನು ಅವತ್ತು ನಿರೀಕ್ಷೆ ಮಾಡುವ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದರೆ ಇನ್ನೂ ಮುಂಚಿತವಾಗಿ ಬರಬೇಕಿರುತ್ತೆ ಅಥವಾ ಅವತ್ತು ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಎಲ್ಲ ರೆಡಿ ಇತ್ತು ಅಂದರೆ ಸಿಸ್ಟಮಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆದರೆ ಇಲಾಖೆಯಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಬಿಟ್ಟು ಯಾವ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಯಾರು ಟಾಪರ್ ಆಗಿದ್ದಾರೆ ಅಥವಾ ಸ್ಟೇಟ್ ರ್ಯಾಂಕ್ ಯಾರು ಬಂದಿದ್ದಾರೆ, ನಂತರದಲ್ಲಿ ಒಂದು ಎರಡನೇ ಎಕ್ಸಾಮ್ ಯಾವಾಗ ಮಾಡ್ತಾರೆ, ಮೂರನೇ ಎಕ್ಸಾಮ್ ಅಂದರೆ ಮೂರನೇ ಎಕ್ಸಾಮ್ ಇವಾಗ ಹೇಳಲ್ಲ, ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಎರಡನೇ ಎಕ್ಸಾಮ್ ಯಾವಾಗಿರುತ್ತೆ, ಅದಕ್ಕೆ ಒಂದು ವಿದ್ಯಾರ್ಥಿಗಳು ಯಾವಾಗ ನೋಂದಣಿ ಮಾಡ್ಕೋಬೇಕು, ಅದರ ಫೀಸ್ ಎಷ್ಟುಗಳಿರುತ್ತೆ, ಫೀಸ್ ಇಷ್ಟು ಅಂತೆಲ್ಲ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ. ಬಟ್ ಎರಡನೇ ಎಕ್ಸಾಮ್ ನೋಂದಣಿ ಯಾವಾಗಿರುತ್ತೆ, ಎರಡನೇ ಎಕ್ಸಾಮ್ಗೆ ವಿದ್ಯಾರ್ಥಿಗಳಿಗೆ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ಕೊಡೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಒಂದು ಪತ್ರಿಕಾ ಪ್ರಕಟಣೆ ಬಂದ ನಂತರದಲ್ಲೇ ವಿದ್ಯಾರ್ಥಿಗಳಿಗೆ ಅವರು ವೆಬ್ಸೈಟಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆ ಕಾರಣಕ್ಕೆ ಒಂದು ಮಹಾವೀರ ಜಯಂತಿ ಇರೋ ಕಾರಣಕ್ಕೆ ಏಪ್ರಿಲ್ 10ನೇ ತಾರೀಕಿನಂದು ಸಾಧ್ಯತೆ ತೀರಾ ಕಡಿಮೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲಾಖೆಯವರು ಯಾವ ಥರ ನಿರ್ಧಾರ ಮಾಡ್ತಾ ನೋಡಬೇಕಿರ್ತದೆ. ನಂತರದಲ್ಲಿ ಏಪ್ರಿಲ್ 10ನೇ ತಾರೀಕಿನ ಹೊರತುಪಡಿಸಿದರೆ ಏಪ್ರಿಲ್ 11 ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಸುದ್ದಿ ಹೊರಲಾಗ್ತಿದ್ದಾರೆ. ಅದಕ್ಕೆ ಬರುತ್ತಾ ಅಂತಲೂ ಕೇಳ್ತೀರಾ. ಏಪ್ರಿಲ್ 10 ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅವತ್ತು ಬರಬಹುದು, ಯಾಕಂದರೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ಗೆಲ್ಲ ಮಾರ್ಕ್ಸ್ ಅಪ್ಲೋಡ್ ಆಗಿರುತ್ತೆ, ಆಲ್ಮೋಸ್ಟ್ ಅಷ್ಟರಲ್ಲಿ ಬರಬಹುದು ಅಥವಾ ಅದಕ್ಕೂ ಮುಂಚೆನೂ ಸಾಧ್ಯತೆಗಳು ಅಂತ ಇದ್ದಾವೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಕೇಳ್ತಿರುವಂಥ ಪ್ರಶ್ನೆ, ಅವರಿಗೆ ಬರ್ತಿರುವಂಥ ಡೇಟ್ಗಳ ಬಗ್ಗೆ ಮಾಹಿತಿನ ಕೊಡ್ತಿದ್ದೇನೆ. 11ನೇ ತಾರೀಕು ರಿಸಲ್ಟ್ ಅಂದರೂ ಕೂಡ ಕೆಲವರು ಹೇಳ್ತಾರೆ ಅಂತ ಹೇಳ್ತೀರಾ. ಸೊ 11ನೇ ತಾರೀಕು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಏಪ್ರಿಲ್ 10ರಂದು ಬಂದಿಲ್ಲ ಅಥವಾ ಅದಕ್ಕೂ ಮೊದಲು ಬಂದಿಲ್ಲ ಅಂದರೆ ಮಾರನೇ ದಿನ ಒಂದು ಗೌರ್ಮೆಂಟ್ ಎಲ್ಲ ಕ್ಲಿಯರ್ ಆಗಿ ಮಾರನೇ ದಿನ ಏಪ್ರಿಲ್ 11ನೇ ತಾರೀಕು ರಿಸಲ್ಟ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತಿದ್ದಾವೆ. ಏಪ್ರಿಲ್ 15ಕ್ಕೆ ರಿಸಲ್ಟ್ ಅಂತೆಲ್ಲ ಕೆಲವರು ಕೂಡ ಹೇಳ್ತಿರ್ಬೋದು ನಿಮಗೆ. ಏಪ್ರಿಲ್ 15ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಹೇಳುವಂಥದ್ದರೆ ಸದ್ಯಕ್ಕೆ ಅಧಿಕೃತವಾಗಿ ಏಪ್ರಿಲ್ 15 ತನಕ ಅಂದರೆ ಆಲ್ಮೋಸ್ಟ್ ಏಪ್ರಿಲ್ 3rd ವೀಕ್ ಹೋಗುತ್ತೆ. ಕೆಲವೊಂದು ಮಾಹಿತಿಗಳು, ಕೆಲವೊಂದು ಆರ್ಟಿಕಲ್, ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಏಪ್ರಿಲ್ 3ನೇ ವಾರದಲ್ಲಿ ರಿಸಲ್ಟ್ ಅಂತ ಕೂಡ ಕೊಟ್ಟಿರೋದುಂಟು. ಆ ವಿದ್ಯಾರ್ಥಿಗಳು ಅದನ್ನು ಕೂಡ ವೀಕ್ಷಣೆ ಮಾಡಿರ್ತೀರಾ. ಏಪ್ರಿಲ್ 15ನೇ ತಾರೀಕು ರಿಸಲ್ಟ್ ಅಥವಾ 3ನೇ ವಾರದಲ್ಲಿ ಅಂತ ಇರೋದ್ರಿಂದ ಇನ್ನು ಆಲ್ಮೋಸ್ಟ್ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟ್ ನಿರೀಕ್ಷಣೆ ಮಾಡ್ಬೋದಾಗಿರುತ್ತೆ. ನೀವು ಏಪ್ರಿಲ್ 3ನೇ ತಾರೀಕು 3ನೇ ವಾರಕ್ಕಿಂತ ಹೋಗೋದಕ್ಕಿಂತ ಅಂದರೆ ಏಪ್ರಿಲ್ 10ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳು ರಿಸಲ್ಟ್ ಅಂತ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. 15ನೇ ತಾರೀಕು ಅಂತ ವಿದ್ಯಾರ್ಥಿಗಳು ಇಟ್ಕೊಂಡಿದ್ರೆ ಅಷ್ಟು ಒಳಗಡೆ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ರಿಸಲ್ಟ್ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ದೆ ರಿಸಲ್ಟ್ ಬಂದ ನಂತರದಲ್ಲಿ ಏನೇನು ಮಾಡಬೇಕು ಅಂತ ನಿಮ್ಮ ಒಂದು ಪ್ಲಾನಿಂಗ್ಸ್ ಇರ್ತಾವಲ್ಲ, ಆ ಪ್ಲಾನಿಂಗ್ಸ್ನ ಸದ್ಯದಲ್ಲಿ ಮಾಡ್ತೀರಿ. ಏಪ್ರಿಲ್ 10, 11, 15 ಈ 3 ದಿನದಲ್ಲಿ ಸದ್ಯಕ್ಕೆ ಅಧಿಕೃತವಾಗಿ ದಿನಾಂಕ ಅಂತೂ ಪ್ರಕಟ ಆಗಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಿದ ನಂತರದಲ್ಲಿ ರಿಸಲ್ಟ್ ಬರೋದಕ್ಕೆ ಒಂದು ದಿನ ಮುಂಚೆ ವಿದ್ಯಾರ್ಥಿಗಳಿಗೆ ಇಲಾಖೆಯವರೇ ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರೆ. ನಾಳೆ ರಿಸಲ್ಟ್ ಕೊಡ್ತೀವಿ ಅಂದರೆ ಒಂದು ದಿನ ಮೊದಲೇ ಅವರು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರೆ. ರಿಸಲ್ಟ್ ಇಂಥ ದಿನದಂದು ಇಂತಿಷ್ಟ ಸಮಯಕ್ಕೆ ಇಂಥ ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಹಿತಿನ ಕೊಡ್ತಾರೆ. careerregis.nse.in ನಲ್ಲಿ ವೆಬ್ಸೈಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ದಿನ ಮೊದಲು ನಿಮಗೆ ಮಾಹಿತಿನ ಕೊಡ್ತಾರೆ. ಇಂತಿಷ್ಟ ಸಮಯಕ್ಕೆ ಒಂದು ಪತ್ರಿಕಾ ಪ್ರಕಟಣೆ ಇರುತ್ತೆ. ಪ್ರಕಟಣೆ ಮುಗಿದ ನಂತರದಲ್ಲಿ ರಿಸಲ್ಟ್ ಬರುತ್ತೆ ಅಂತೆಲ್ಲ ಅವ್ರು ತಿಳಿಸ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ರಿಸಲ್ಟ್ನ ಕುರಿತು ಇರುವಂಥ ಗೊಂದಲ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.